ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಬರುವಂತಹ ಸವಲತ್ತುಗಳು ಹಾಗೂ ಏಜೆಂಟ್ಗಳೊಂದಿಗೆ ಶಾಮೀಲಾಗಿ ಹಣವನ್ನು ದೋಚುತ್ತಿರುವುದು ನನ್ನ ಗಮನಕ್ಕೆ ಬಂದಿದ್ದು, ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ವಿರುದ್ಧ ಮುಲಾಜಿಲ್ಲದೆ ಯಾರ ಒತ್ತಡಕ್ಕೂ ಮಣಿಯದೆ ಕ್ರಮ ಕೈಗೊಳ್ಳುತ್ತೇನೆಂದು ಎಚ್ಚರಿಕೆ ನೀಡಿದರು. ಕಾರ್ಮಿಕ ಇಲಾಖೆಯಲ್ಲಿ ಬರುವಂತಹ ಸವಲತ್ತುಗಳನ್ನು ಏಜೆಂಟರಿಗೆ ಹಾಗೂ ಬಂಡವಾಳಶಾಹಿಗಳಿಗೆ ನೀಡುವ ಮೂಲಕ ಬಡವರಿಗೆ ಮೋಸ ಮಾಡಿದ್ದಾರೆ. ನೀವು ಜೀವನದಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ನಿಮಗೆ 2 ಬಾರಿ ಎಚ್ಚರಿಕೆ ನೀಡಿದ್ದರೂ ಅದೇ ಚಾಳಿ ಮುಂದುವರಿಸುತ್ತಿರುವ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆಂದು ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಮೇಲೆ ಶಾಸಕರು ಕೊನೆಯ ಎಚ್ಚರಿಕೆ ನೀಡಿದರು. ಬೇಲೂರು ತಾಲೂಕಿನ ಬಹುತೇಕ ಬಾರ್ ಮಾಲೀಕರು ಹಳ್ಳಿಗಳಿಗೆ ಅಕ್ರಮವಾಗಿ ಮದ್ಯ ಸರಬರಾಜು ಮಾಡುತ್ತಿದ್ದಾರೆ. ಇದಕ್ಕೆ ಸ್ವಂತ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಕುಮ್ಮಕ್ಕು ನೀಡುತ್ತಿದ್ದಾರೆ. ಅಲ್ಲದೆ ಎತ್ತಿನಹೊಳೆ ಯೋಜನೆಯಿಂದ ತಾಲೂಕಿನಲ್ಲಿ ಸಂಪೂರ್ಣ ರಸ್ತೆ ಹಾಳಾಗಿ ಸಂಚಾರ ಕಷ್ಟವಾಗಿದೆ. ಕಚೇರಿಯಲ್ಲಿ ಮಧ್ಯವರ್ತಿ ಹಾವಳಿ ಇರಬಾರದು. ಇಂತಹ ಘಟನೆ ಕಂಡು ಬಂದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ. ಇನ್ನು ಕಾಡಾನೆ ಸಮಸ್ಯೆ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಮಾತನಾಡಿ ಪ್ರಾಣ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ ನೀಡಲು ಪ್ರಾಮಾಣಿಕ ಕೆಲಸ ಮಾಡಿರುವೆ. ಅರಣ್ಯ ಮತ್ತು ಸಾಮಾಜಿಕ ಅರಣ್ಯ ಇಲಾಖೆಯವರು ಹೆದ್ದಾರಿ ರಸ್ತೆಯ ಪಕ್ಕದಲ್ಲೇ ಗಿಡ ನೆಡುವ ಮೂಲಕ ಅವೈಜ್ಞಿಕತೆ ಮಾಡಿದ ಕಾರಣದಿಂದ ಶೀಘ್ರವೇ ಗಮನ ನೀಡಬೇಕು. ಪ್ರತಿ ಇಲಾಖೆಯವರು ಜನರ ಕೆಲಸವನ್ನು ಪಾರದರ್ಶಕದಿಂದ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನದಂದು ಇಲಾಖೆಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕೆಡಿಪಿ ಸದಸ್ಯರಾದ ನಂದೀಶ್ ಚೇತನ್ ಮಾತನಾಡಿ, ಸರ್ಕಾರ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ನೀಡಲು ಸೂಚಿಸಿದೆ. ಆದರೆ ಇಲ್ಲಿಯ ಬಿಸಿಎಂ ಇಲಾಖೆ ಅಧಿಕಾರಿ ಇರುವಂತಹ ಎಲ್ಲ ಹಾಸ್ಟೆಲ್ಗಳಿಗೂ ಹುಳ ಬಿದ್ದಿರುವ ಆಹಾರ ಪದಾರ್ಥಗಳನ್ನು ಹಾಗೂ ಡಾಲ್ಡಾ ಮಿಶ್ರಿತ ಎಣ್ಣೆಯನ್ನು ನೀಡುತ್ತಿದ್ದಾರೆ. ಇದರಿಂದ ಆರೋಗ್ಯದಲ್ಲಿ ಕೆಟ್ಟ ಪರಿಣಾಮ ಬೀರಿದರೆ ಯಾರು ಹೊಣೆ ಎಂದು ಶಾಸಕರಿಗೆ ಮನವಿ ಮಾಡಿದರು. ಮಕ್ಕಳ ಆಹಾರವನ್ನು ಕಿತ್ತುಕೊಂಡರೆ ನೀವು ಜೀವನದಲ್ಲಿ ಉದ್ಧಾರವಾಗುವುದಿಲ್ಲ. ಅವರ ಕುಟುಂಬಸ್ಥರ ಕಣ್ಣೀರು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಇಲ್ಲಿಯ ಅಧಿಕಾರಿಗಳಿಗೆ ವಾರ್ಡನ್ ಆಗಲು ಮಾತ್ರ ನಿನಗೆ ಯೋಗ್ಯತೆ ಇದೆ. ಆಗಿರಲು ಸಾಧ್ಯವಿಲ್ಲ. ನಿನ್ನ ಇಲ್ಲಿಂದ ಬಿಡುಗಡೆಗೊಳಿಸುವಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಶಾಸಕ ಬಿಸಿಎಂ ಅಧಿಕಾರಿಗೆ ಎಚ್ಚರಿಕೆ ನೀಡಿದರು. ಇನ್ನು ಬಾಣಂತಿಯರಿಗೆ ಮತ್ತು ಅಂಗನವಾಡಿಗಳಿಗೆ ಕಳಪೆ ಆಹಾರ ನೀಡುತ್ತಿದ್ದರೂ ಅದರ ಬಗ್ಗೆ ಗಮನ ಹರಿಸುವಂತೆ ಶಾಸಕರಿಗೆ ಸದಸ್ಯರು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಶಿಶು ಇಲಾಖೆ ಅಧಿಕಾರಿಗೆ ಸೂಚನೆ ನೀಡಿ ಪ್ರತಿ ವಾರಕ್ಕೆ 10 ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಮಾಡಿ ನಿನ್ನ ಎಲ್ಲ 210 ಅಂಗನವಾಡಿಗಳ ಸಂಪೂರ್ಣ ಮಾಹಿತಿಯನ್ನು ನೀಡುವಂತೆ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ ದಿನೇಶ್ ಅವರಿಗೆ ಎಚ್ಚರಿಕೆ ನೀಡಿದರು. ತಹಶೀಲ್ದಾರ್ ಎಂ ಮಮತಾ ಮಾತನಾಡಿ, ಕೆಲವು ಅಂಗನವಾಡಿ ಕೇಂದ್ರಕ್ಕೆ ಸೇರಿದ ಖಾಲಿ ಜಾಗವನ್ನು ಖಾಸಗಿಯವರು ಒತ್ತುವರಿ ಮಾಡಿಕೊಂಡಿದ್ದರೂ ಸಹ ಈ ಸಂಬಂಧ ನಾನು ಪರಿಶೀಲನೆ ನಡೆಸಿ ತೆರವು ಮಾಡಲಾಗಿದೆ. ಈ ಬಗ್ಗೆ ಸಿಡಿಪಿಒ ಹೆಚ್ಚಿನ ಗಮನ ನೀಡಬೇಕು. ರೈತಾಪಿ ವರ್ಗ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರ ಅಧಿಕಾರಿಗಳನ್ನು ಭೇಟಿ ನಡೆಸಬೇಕು ಎಂದು ಹೇಳಿದರು. ಕೆಲ ಹಾಸ್ಟೆಲ್ಗಳಲ್ಲಿ ಅಡಿಗೆ ಎಣ್ಣೆ ಬದಲು ಪಾಮಾಯಿಲ್ ನೀಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದ್ದು, ಅಧಿಕಾರಿಗಳು ಈ ರೀತಿ ಬೇಜವಾಬ್ದಾರಿತನ ಮಾಡಬಾರದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸೇರಿದಂತೆ ಸಭೆಗೆ ಗೈರು ಹಾಜರಾದವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡುವ ತ್ರೈಮಾಸಿಕ ಸಭೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಸಂತ್ ಕುಮಾರ್ ಸೇರಿದಂತೆ ತಾಲೂಕಿನ ಇಲಾಖಾವಾರು ಅಧಿಕಾರಿಗಳ ಹಾಜರಿದ್ದ ಸಭೆಯಲ್ಲಿ ಕೆಡಿಪಿ ಸದಸ್ಯರಾದ ಚೇತನ್, ನಂದೀಶ್, ನವೀನ್, ಜ್ಯೋತಿ, ಪರಮೇಶ್ ಮತ್ತು ಸರ್ಕಾರ ಗ್ಯಾರಂಟಿ ಯೋಜನಾ ಅನುಷ್ಠಾನ ಅಧ್ಯಕ್ಷ ದೇಶಾಣಿ ಆನಂದ್ ಸಭೆಗೆ ಸಲಹೆ ಸೂಚನೆ ನೀಡಿದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಅದನ್ನ ಬೆಳಗ್ಗೆನೂ ಸಹ ನಾನು ಡಿಒ ಮಾತಾಡಿದ್ರೆ, ಇಲ್ಲ ಸರ್ ಇವತ್ತು ಮೀಟಿಂಗ್ ಕರೆದಿದ್ದೀವಿ, ಸ್ಟೇಟ್ ಲೆವೆಲ್ ಮೀಟಿಂಗು, ಅದನ್ನ ಇದು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಏನು ಅರ್ಜುನ ತೀರುವಂಥ ಸಂದರ್ಭದಲ್ಲಿ ಬೆಳಗಾವಿನ ಅಧಿವೇಶನದಲ್ಲೂ ಸಹ ಇದ್ರ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥದ್ದು. ಇವತ್ತು ರೈತರು ಯಾವ ಮಟ್ಟಕ್ಕಿದ್ದಾರೆ ಅಂತಂದ್ರೆ, ಕಾಫಿ ಬೆಳೆಗಾರರು ಒಬ್ಬ ಲೇಬರ್ಗಿಂತಲೂ ಸಹ ತುಂಬಾ ಅಸಹಾಯ ಪರಿಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದನ್ನ ಪ್ರಪ್ರಥಮವಾಗಿ ಸದನದಲ್ಲಿ ಧ್ವನಿ ಎತ್ತಿರ್ತಕ್ಕಂಥ ಯಾರು 224 ಕ್ಷೇತ್ರದ ಶಾಸಕರಿದ್ದಾರೆ ಅಂದ್ರೆ ಅದು ನಾನು ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಈಗಾಗಲೇ ಇದಕ್ಕೆ ಬಹುಶಃ ಹಲವಾರು ಬಾರಿ ನಾನು ಗಮನಕ್ಕೆ ತಂದಿರ್ತಕ್ಕಂಥದ್ದು. ಅದರಲ್ಲೂ ಸಹ ವಿಶೇಷವಾಗಿ ಅತಿ ಹೆಚ್ಚು ಹಾನಿ ಇವತ್ತು ನಮ್ಮ ದುರಾದೃಷ್ಟನೇ ಗೊತ್ತಿಲ್ಲ, ಆ ಕಡೆಯಿಂದ ಸಕಲೇಶ್ಪುರ ಭಾಗದವರು ತಡೆ ಹೊಡ್ತಾರೆ, ಎಂಟ್ರಿ ಮಾಡ್ತಾರಲ್ಲ, ಈ ಕಡೆ ಮೂಡಿಗೆ ಚಿಕ್ಕಮಗಳೂರು ಜಿಲ್ಲೆಯವರು ಇದು ಮಾಡ್ತಾರೆ.